Hello my dear students. In this class we are discussing one more important tax reforms introduced by the Government of India in the name of the Good and Service Tax. Good and Service Tax or GST. GST is one of the important type of tax reforms introduced by the Government of India in the recent year. Before introduction of the GST, number of taxes are levied in the Indian economy. Because of this particular factor, the consumers, producers and all section of the society, they are facing some problem. To overcome this particular problem, GST was introduced in the year of July 1st, 2017 on the basis of the Kelkar Committee report. In the year of 2002, Kelkar Committee is a committee appointed by the Government of India to recommend the various tax reforms in the Indian economy. On the basis of the Kelkar Committee report, in the year of 2017, July 1st, 2017, the GST or Good and Service Tax was introduced in the Indian economy. This particular tax covered all over India except Jammu and Kashmir state. Except Jammu and Kashmir states, all the 29 states are covered under GST. All the 29 states, respective assemblies agreed with GST. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ನಿಮಗೆ ಹೇಳುತ್ತಿರುವಂಥ ವಿಷಯ ಯಾವುದು ಅಂತ ಹೇಳಿದರೆ ಸರಕು ಮತ್ತು ಸೇವಾ ತೆರಿಗೆ. ಸರಕು ಮತ್ತು ಸೇವಾ ತೆರಿಗೆ ಅಂತೇಳೋದು ಭಾರತ ದೇಶದಲ್ಲಿ ತೆರಿಗೆಯ ಕ್ಷೇತ್ರದಲ್ಲಿ ಜಾರಿಗೊಳಿಸಲಾದಂತಹ ಅತ್ಯಂತ ಪ್ರಮುಖವಾದ ಒಂದು ಸುಧಾರಣಾ ಕ್ರಮವಾಗಿದೆ. ಈಗಾಗಲೇ ಭಾರತ ದೇಶದಲ್ಲಿ ಅನೇಕ ತೆರಿಗೆ ಸುಧಾರಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿತ್ತು. ಆ ಎಲ್ಲ ತೆರಿಗೆ ಸುಧಾರಣಾ ಕ್ರಮಗಳಿಗಿಂತ ಅವುಗಳಿಗೆಲ್ಲ ಕಳಶಪ್ರಾಯವಾಗಿರುವಂಥ ತೆರಿಗೆ ಸುಧಾರಣೆ ಅಂತ ಹೇಳಿದರೆ GSTಯ ಅನುಷ್ಠಾನ. GSTಯನ್ನು 2017 ಜುಲೈ 1ನೇ ತಾರೀಕಿನಿಂದ ಜಾರಿಗೆ ತರಲಾಯಿತು. ಈ GSTಯನ್ನು ಜಾರಿಗೆ ತರಲಿಕ್ಕೆ ಕಾರಣವಾದಂಥ ಒಂದು ಸಮಿತಿ ಅಂದರೆ ಈ ಕೇಲ್ಕರ್ ಸಮಿತಿ. ಕೇಲ್ಕರ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞನ ಅಧ್ಯಕ್ಷತೆಯಲ್ಲಿ 2005ರಲ್ಲಿ ಒಂದು ಸಮಿತಿ ರಚನೆ ಮಾಡಲಾಯಿತು. ಈ ಸಮಿತಿಯ ಮುಖ್ಯ ಉದ್ದೇಶ ಭಾರತ ದೇಶದಲ್ಲಿ ಯಾವೆಲ್ಲ ತೆರಿಗೆ ಸುಧಾರಣೆಗಳನ್ನು ಜಾರಿಗೆ ತರಬಹುದು ಎನ್ನುವುದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸುವುದು ಆಗಿತ್ತು. ಹಾಗಾಗಿ ಈ ಕೇಲ್ಕರ್ ಸಮಿತಿ ಭಾರತದ ಆರ್ಥಿಕತೆಯನ್ನು ಆಮೂಲಾಗ್ರವಾಗಿ ಪರಾಮರ್ಶೆಗೊಳಿಸಿ ಅಂತಿಮವಾಗಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಬೇಕು ಎನ್ನುವಂಥ ಶಿಫಾರಸನ್ನು ಸರ್ಕಾರಕ್ಕೆ ನೀಡಿತು. ಈ ಕೇಲ್ಕರ್ ಸಮಿತಿಯ ಶಿಫಾರಸನ್ನು ಸರ್ಕಾರ ಅನುಸರಿಸಿಬಿಟ್ಟು 2017 ಹಾಗೆ ಜುಲೈ 1ನೇ ತಾರೀಕಿನಿಂದ ಈ ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದಲ್ಲಿ ಜಾರಿಗೆ ತರಲಾಯಿತು. ಈ ಸರಕು ಮತ್ತು ಸೇವಾ ತೆರಿಗೆಯು ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅನುಷ್ಠಾನಕ್ಕೆ ಬಂದಿದೆ. ಜಮ್ಮು ಮತ್ತು ಕಾಶ್ಮೀರವನ್ನು ಹೊರತುಪಡಿಸಿ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಸರಕು ಮತ್ತು ಸೇವಾ ತೆರಿಗೆಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಒಟ್ಟಾರೆಯಾಗಿ ಭಾರತಾದ್ಯಂತ ಜಾರಿಗೆ ತಂದಂತಹ ಒಂದು ತೆರಿಗೆ ಪದ್ಧತಿ ಅಂತ ಹೇಳಿದರೆ ಸರಕು ಮತ್ತು ಸೇವಾ ತೆರಿಗೆ. Next, under the GST, number of taxes are merged with GST. Before introduction of GST in India, the multiple tax system is operating in the Indian economy. Number of types of taxes are levied in the Indian economy. Sometimes it is burden to the consumer as well as producer also. Under the GST, those multiple tax merged with one tax in the name of the GST. GSTಯನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತರುವ ಮೊದಲು ಒಂದಕ್ಕಿಂತ ಹೆಚ್ಚಿನ ತೆರಿಗೆಯನ್ನು ಭಾರತದಲ್ಲಿ ಹಾಕಲಾಗ್ತಾ ಇತ್ತು. ಅನೇಕ ರೀತಿಯ ತೆರಿಗೆಯನ್ನು ಹಾಕಲಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಹಾಗೆ ಸೇವಾ ತೆರಿಗೆ, ಅಬಕಾರಿ ಸುಂಕ, ಹಾಗೆ ಎಂಟ್ರಿ ಟ್ಯಾಕ್ಸು, ಹೀಗೆ ಬೇರೆ ಬೇರೆ ರೀತಿಯ ತೆರಿಗೆಯನ್ನು ಹಾಕಲಾಗ್ತಾಯಿತ್ತು. ಬೇರೆ ಬೇರೆ ರೀತಿಯ ತೆರಿಗೆಯನ್ನು ಪ್ರಜೆಗಳ ಮೇಲೆ ಹಾಕೋದ್ರಿಂದಾಗಿ ಏನಾಗ್ತಿತ್ತು, ಇಲ್ಲಿ ಅನುಭೋಗಿಗಳಿಗೆ ಹೊರೆ ಆಗ್ತಾಯಿತ್ತು. ಅದೇ ಉತ್ಪಾದಕರಿಗೂ ಕೂಡ ಇದು ಹೊರೆಯಾಗಿ ಪರಿಣಮಿಸ್ತಾಯಿತ್ತು.
ಇದನ್ನು ಏನಾದರೂ ಮಾಡಿ ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಲ್ಕರ್ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಭಾರತ ದೇಶದಲ್ಲಿ 2017 ಜುಲೈ 1ರಲ್ಲಿ GSTಯನ್ನು ತರಲಾಯಿತು. ಇದು ಭಾರತ ದೇಶದ ತೆರಿಗೆ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಒಂದು ಆಮೂಲಾಗ್ರವಾದ ಸುಧಾರಣೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಬಿಫೋರ್ ಇಂಟ್ರಡಕ್ಷನ್ ಆಫ್ GST in India, some other countries also, including USA, UK, France, these economies are introduced GST. Good and service tax is not a new type of tax in the modern world. Number of developed countries including America, England, France, Germany, these economies already introduced the GST. On the basis of those countries' experience, in India, the GST committee who modified the GST rules and regulations in the Indian economy. ಭಾರತ ದೇಶಕ್ಕೆ GST ಹೊಸದಾದರೂ ಕೂಡ ಪ್ರಪಂಚದಲ್ಲಿ GST ಎನ್ನುವಂಥ ತೆರಿಗೆ ಪದ್ಧತಿ ಹೊಸದಾದಂಥ ತೆರಿಗೆ ಪದ್ಧತಿ ಅಲ್ಲ. ಈಗಾಗಲೇ ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ GSTಯನ್ನು ಅನುಷ್ಠಾನಕ್ಕೆ ತರಲಾಗಿತ್ತು. ಮುಖ್ಯವಾಗಿ ಅಮೇರಿಕಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಇಂಥ ದೇಶಗಳಲ್ಲಿ GST ಈಗಾಗಲೇ ಜಾರಿಯಲ್ಲಿ ಇತ್ತು. ಅಂಥ ರಾಷ್ಟ್ರಗಳಲ್ಲಿ GSTಯನ್ನು ಜಾರಿಗೆ ತಂದಂತಹ ಅನುಭವವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನು ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಸರಿ ಹೊಂದುವಂತೆ ಈ ಒಂದು GST ಎನ್ನುವಂತಹ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರಲಾಯಿತು. Next important concept relating to GST, that is the background of GST. I am already mentioned that the GST is a taxation system introduced by Government of India on the basis of the Kelkar Committee. GSTಯ ಹಿನ್ನೆಲೆಯ ಬಗ್ಗೆ ನಾವೀಗ ಯೋಚನೆ ಮಾಡ್ತಾ ಹೋದರೆ GSTಯನ್ನು ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಬೇಕು ಎನ್ನುವಂತಹ ಒಂದು ಶಿಫಾರಸನ್ನು ಮಾಡಿರುವಂಥದ್ದು ಕೇಲ್ಕರ್ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ GSTಯನ್ನು ಜಾರಿಗೆ ತರಲಾಯಿತು. At the same time, in the year of 2005, the Fiscal Responsibility Act was passed by the Government of India. On the basis of the Fiscal Responsibility Act, number of tax reforms must be introduced according to the Fiscal Responsibility Act. ಎರಡನೇದಾಗಿ ಪ್ರಮುಖವಾಗಿ 2005ರಲ್ಲಿ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಇದೆಯಲ್ಲ, ಇದು ಕೂಡ ತೆರಿಗೆಯಲ್ಲಿ ಸುಧಾರಣೆ ತರಬೇಕು ಹಾಗೂ GSTಯನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತರಬೇಕು ಎನ್ನುವಂಥ ಮಾಹಿತಿಯನ್ನು ನೀಡಿತ್ತು. ಅದೇ ರೀತಿಯಲ್ಲಿ ನಂಬರ್ ಆಫ್ ಸಬ್ ಕಮಿಟೀಸ್ appointed by the Government of India. One of the important subcommittee appointed by the Government of India under the leadership of the Ashim Das Gupta, former the Finance Minister of West Bengal State. Under his leadership, a subcommittee was appointed by the Government of India. This particular committee also recommend the introduction of the GST. In the year of 2007 and 2008, the Ashim Das Gupta committee, they support the introduction of GST. ಅಂದರೆ ಭಾರತ ದೇಶದಲ್ಲಿ GSTಯನ್ನು ಏಕಾಏಕಿ ಜಾರಿಗೆ ತರಲಿಲ್ಲ. 2014ರಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದು ಕೂಡ ಜಾರಿಗೆ ಬಂದಂಥ ತೆರಿಗೆ ಪದ್ಧತಿ ಅಲ್ಲ. ಈ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತೇಳಿ 2007-8ರಲ್ಲೇ ಪ್ರಯತ್ನ ಆಗಿತ್ತು. 2007-8ರ ಮುಂಗಡ ಪತ್ರದಲ್ಲಿ ಈ ಒಂದು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಹಶಿಮ್ ದಾಸ್ ಗುಪ್ತಾ, ಅಂದಿನ ಪಶ್ಚಿಮ ಬಂಗಾಳದ ಹಣಕಾಸಿನ ಮಂತ್ರಿ ಆಗಿದ್ದಂತಹ ಹಶಿಮ್ ದಾಸ್ ಗುಪ್ತರವರ ಒಂದು ಮುಂದಾಳತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿ ಏನು ಮಾಡಿತು, GSTಯನ್ನು ಭಾರತದಲ್ಲಿ ಜಾರಿಗೆ ತರಬೇಕು ಎನ್ನುವಂಥ ಶಿಫಾರಸನ್ನು ಮಾಡ್ತು. ಆನಂತರದಲ್ಲಿ ಈ ಸಮಿತಿ 2010ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಿತು. ಆ ವರದಿಯನ್ನು ಸರ್ಕಾರ ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿಬಿಟ್ಟು GSTಯನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಸೂಕ್ತವಾದಂಥ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತು. ಹಾಗಾಗಿ GST ಅಂತೇಳಿ ಇದ್ದಕ್ಕಿದ್ದಾಗೆ NDA ಸರ್ಕಾರ 2004ರಲ್ಲಿ ಜಾರಿಗೆ ತಂದಂಥ ತೆರಿಗೆ ಪದ್ಧತಿ ಎನ್ನುವಂಥದ್ದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. But the NDA government really it's shown the interest to implementation of GST. In the year of 2014, NDA government formed in the all India level. This particular government showed interest to implementation of GST.
ಆದರೆ NDA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ GST ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಡೆದು, ಹಾಗಾಗಿ NDA ಸರ್ಕಾರದ ಈ ಪ್ರಯತ್ನದ ಫಲವಾಗಿ ಭಾರತ ದೇಶದಲ್ಲಿ 2017 ಜುಲೈ 1ನೇ ತಾರೀಕಿನಂದು ಭಾರತ ದೇಶದಲ್ಲಿ GST ಜಾರಿಗೆ ಬಂತು. ಈ GST ಜಾರಿಗೆ ತರುವಲ್ಲಿ NDA ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದಂತಹ ದಿವಂಗತ ಅರುಣ್ ಜೇಟ್ಲಿ ಅವರ ಪಾಲು ಬಹಳ ಮುಖ್ಯ. ಅರುಣ್ ಜೇಟ್ಲಿ was the finance minister under the first NDA government between 2014 and 19. He showed much more interest to implementation of GST. ಅಂದರೆ ಈ ದಿವಂಗತ ಅರುಣ್ ಜೇಟ್ಲಿ ಅವರು ಈ GSTಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ರಾಜ್ಯಗಳ ಜೊತೆಗೆ ಅನೇಕ ಸುತ್ತಿನ ಮಾತುಕತೆ ನಡೆಸಿಬಿಟ್ಟು ರಾಜ್ಯಗಳನ್ನು ಈ GSTಯನ್ನು ಒಪ್ಪಿಕೊಳ್ಳುವಂತೆ ಮನದಟ್ಟು ಮಾಡುವಲ್ಲಿ ಈ ಒಂದು ಅರುಣ್ ಜೇಟ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇವತ್ತು GST ಎನ್ನುವಂಥದ್ದು ಇಡೀ ರಾಷ್ಟ್ರಾದ್ಯಂತ ಸರ್ವಸಮ್ಮತವಾಗಿ ಒಪ್ಪಿತವಾದಂತಹ ಒಂದು ತೆರಿಗೆಯ ಪದ್ಧತಿಯಾಗಿ ಜಾರಿಗೆ ಬಂದಿದೆ. That is the background of GST. The next important concept, that is the main features of GST. For the sake of better understanding of GST, we are trying to understand the basic features of GST. One of the important features of GST, that is it is the subsuming of the many tax. Subsuming means it is the merger of many tax. One of the important feature of GST, that is it is the subsuming of the different tax. Means it under the GST number of taxes are merged with GST. Number of taxes merged with GST, that is various surcharges. Various surcharges are coming under the purview of GST. At the same time, number of cesses are merged with GST. At the same time, betting, the number of tax on betting and gambling, these are the various taxes are merged with GST. GSTಯನ್ನು ನಾವು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಾದರೆ GSTಯ ಲಕ್ಷಣಗಳ ಬಗ್ಗೆ ನಾವು ನಿಮಗೆ ಹೇಳಬೇಕಾಗತ್ತೆ. GSTಯಲ್ಲಿ ಅನೇಕ ಲಕ್ಷಣಗಳಿವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥ ಒಂದು ಲಕ್ಷಣ ಅಂತ ಹೇಳಿದರೆ, ಇದು ಹಲವು ತೆರಿಗೆಗಳ ಅಂತರ್ಗತವಾಗಿದೆ. ಹಲವು ತೆರಿಗೆಗಳನ್ನಿಲ್ಲಿ ಅಂತರ್ಗತಗೊಳಿಸಲಾಗಿದೆ. GSTಯಲ್ಲಿ ಅನೇಕ ತೆರಿಗೆಗಳನ್ನು ಅಂತರ್ಗತಗೊಳಿಸಲಾಗಿದೆ. ಆ ಅಂತರ್ಗತಗೊಳಿಸೋ ತೆರಿಗೆ ಯಾವುದು ಅಂತ ಹೇಳಿದರೆ ಮುಖ್ಯವಾಗಿ ವ್ಯಾಟ್, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ನಾನೇನು ನಿಮಗೆ ಕಳೆದ ತರಗತಿ ಹೇಳಿದೆ, ಅದನ್ನು ಕೂಡ GST ಒಳಗೆ ಅಂತರ್ಗತ ಮಾಡಲಾಗಿದೆ. ಹಾಗೆ ಸರ್ಚಾರ್ಜ್ ಅಂದರೆ ಮೇಲ್ತೆರಿಗೆ, ಅನೇಕ ರೀತಿಯ ಮೇಲ್ತೆರಿಗೆಗಳು ಏನು ಹಾಕ್ತಾಯಿದ್ರು ಅದನ್ನು ಕೂಡ GST ಒಳಗೆ ಮರ್ಜ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಜೂಜಾಟದ ಮೇಲೆ ಹಾಕ್ತಿದ್ದಂಥ ತೆರಿಗೆ ಇರ್ಬೋದು, ಅಥವಾ ಇನ್ನು ಬೇರೆ ಅನೇಕ ತೆರಿಗೆಗಳನ್ನು GST ವ್ಯಾಪ್ತಿಯಲ್ಲಿ ಅಥವಾ GSTಯ ಕಾಯ್ದೆಯ ವ್ಯಾಪ್ತಿಗೆ ಜಾರಿಗೆ ತರಲಾಗಿದೆ. ಹಾಗಾಗಿ GST ಅಂತ ಹೇಳೋದು ಅನೇಕ ತೆರಿಗೆಗಳ ಒಂದು ಸಮ್ಮಿಲನ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ GST. The second important features of GST, that is the three components. GST including three components. GST including three components. That is the central GST, ಹಾಗೆ state GST and the integrated GST. Central GST, state GST and integrated GST are the two important components are including under GST. GST including three components, that is the second important feature. One of the important component is the central GST. Number second important component is the state GST. Number third one is the integrated GST. Central GST was levied by the central government or tax mobilized by the central government and share with the state government. State GST is another important type of tax under GST. The state GST was entirely levied by the state government and utilized by the state government. The third important type of GST, that is integrated GST. Integrated GST is a type of GST levied by the central government, collected by the central government but shared with the state government. That is the integrated GST. These are the three important components of the GST. That is one of the important features of the GST.
GST have three components. Number one is the central GST. Number second is the state GST. Number third one is the integrated GST. These are the three important components including under GST. That is one of the important features. GSTಯಲ್ಲಿ ಮೂರು ಕಾಂಪೋನೆಂಟ್ಗಳಿವೆ, ಮೂರು ಭಾಗಗಳಿವೆ ಅಂತ ನಾವು ಹೇಳ್ಬೋದು. GSTಯಲ್ಲಿ ಮೂರು ವಿಧಗಳಿವೆ ಅಂತ ನಾವು ಹೇಳ್ತೇವೆ. ಅದು ಪ್ರಮುಖವಾದಂಥ ಎರಡನೇ ಲಕ್ಷಣವಾಗಿರುತ್ತೆ. ಆ GSTಯಲ್ಲಿ ಮೂರು ವಿಧಗಳಿವೆ. ಒಂದನೇದು ಯಾವುದು ಅಂತ ಹೇಳಿದರೆ ಕೇಂದ್ರೀಯ GST, ಕೇಂದ್ರೀಯ ಸರಕು ಸೇವಾ ತೆರಿಗೆ. ಎರಡನೇದು ರಾಜ್ಯ ಸರ್ಕಾರಗಳ ಸರಕು ಮತ್ತು ಸೇವಾ ತೆರಿಗೆ. ಮೂರನೇದು ಸಂಯುಕ್ತ ತೆರಿಗೆ, ಸಂಯುಕ್ತ ಸರಕು ಮತ್ತು ಸೇವಾ ತೆರಿಗೆ. ಇವು GSTಯ ಮೂರು ಪ್ರಕಾರಗಳು. ಹಾಗಾದರೆ ಕೇಂದ್ರ ಸರ್ಕಾರದ ಸರಕು ಮತ್ತು ಸೇವೆ ತೆರಿಗೆ ಅಂದ್ರೇನು? ಅಂದರೆ ಕೇಂದ್ರ ಸರ್ಕಾರದ ಸರಕು ಮತ್ತು ಸೇವೆ ತೆರಿಗೆ ಅಂದರೆ ಈ ತೆರಿಗೆಯನ್ನು ಕೇಂದ್ರ ಸರ್ಕಾರವೇ ವಿಧಿಸುತ್ತೆ, ತೆರಿಗೆಯನ್ನು ವಸೂಲಿ ಮಾಡುತ್ತೆ ಮತ್ತು ಬಳಕೆಯೂ ಕೂಡ ಮಾಡುತ್ತೆ. ಇದು ಕೇಂದ್ರ ಸರ್ಕಾರದ ಸೆಂಟ್ರಲ್ GST. ಎರಡನೇದು ರಾಜ್ಯ ಸರ್ಕಾರಗಳು ಹಾಕುವ GSTಗೆ ರಾಜ್ಯ ಸರ್ಕಾರಗಳ GST ಅಂತ ಕರಿತೇವೆ. ಇದನ್ನು ರಾಜ್ಯ ಸರ್ಕಾರಗಳು ಹಾಕ್ತವೆ, ರಾಜ್ಯ ಸರ್ಕಾರಗಳೇ ವಸೂಲಿ ಮಾಡ್ತವೆ ಮತ್ತು ಬಳಕೆಯೂ ಕೂಡ ಮಾಡ್ತವೆ. ಇನ್ನೊಂದು ಇಂಟಿಗ್ರೇಟೆಡ್ ಅಥವಾ ಸಂಯುಕ್ತ GST ಅಂದ್ರೇನು? ಸಂಯುಕ್ತ GST ಅಂತ ಹೇಳಿದರೆ ಕೇಂದ್ರ ಸರ್ಕಾರ GSTಯನ್ನು ಹಾಕತ್ತೆ ಹಾಗೂ ತೆರಿಗೆಯನ್ನು ವಸೂಲಿ ಕೂಡ ಮಾಡುತ್ತೆ. ಆದರೆ ತೆರಿಗೆಯಿಂದ ಬಂದಂಥ ಹಣವನ್ನು ರಾಜ್ಯ ಸರ್ಕಾರಗಳ ಜೊತೆಗೆ ಶೇರ್ ಮಾಡಿಕೊಳ್ಳುತ್ತೆ. ಇದಕ್ಕೆ ನಾವು ಏನು ಕರಿಬೇಕು? ಇದನ್ನು ನಾವು ಇಂಟಿಗ್ರೇಟೆಡ್ ಸಂಯುಕ್ತ ಸರಕು ಮತ್ತು ಸೇವಾ ತೆರಿಗೆ ಅಂತ ನಾವು ಕರಿತೀವಿ. ಹೀಗೆ GSTಯಲ್ಲಿ ಮೂರು ಕಾಂಪೋನೆಂಟ್ಗಳು ಇವೆ. The next important features of GST, that is the different rates. The GST rate is not one and the same. That is one of the important features of GST, that is the different rates. The GST have different rates, that is the 0%, 5%, 12%, 18% and 28%. These are the different rates of GST. GST is a type of tax levied on different rate. Some of the commodities are coming under the purview of the 0% tax. Some of the commodities are coming under the 5% GST. Some of the commodities are coming under the 12% GST. Some of the commodities are coming under the 18% GST. And some of the commodities are coming under the purview of the 28% GST. ಅಂದರೆ GSTಯಲ್ಲಿ ಅದು ವಿಭಿನ್ನ ದರಗಳು. GSTಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ ವಿಭಿನ್ನ ದರಗಳು. GSTಯಲ್ಲಿ ಏಕರೂಪವಾದ ದರಗಳಿಲ್ಲ. GSTಯಲ್ಲಿ ಅನೇಕ ದರಗಳಿವೆ. ಅವು ಯಾವುದು ಅಂತ ಹೇಳಿದರೆ ಶೂನ್ಯ ದರದ ಸರಕು ಮತ್ತು ಸೇವಾ ತೆರಿಗೆ. ಎರಡನೇದು 5% ದರದ ಸರಕು ಮತ್ತು ಸೇವಾ ತೆರಿಗೆ. ಮೂರನೇದು 12% ಸರಕು ಮತ್ತು ಸೇವಾ ತೆರಿಗೆ. ಇನ್ನು 18% ಸರಕು ಮತ್ತು ಸೇವಾ ತೆರಿಗೆ. ಹಾಗೂ ಕೊನೆಯದಾಗಿ 28% ದರದ ಸರಕು ಮತ್ತು ಸೇವಾ ತೆರಿಗೆ. These are the different types of tax rates are levied by the government in Indian economy under the GST. Some of the commodities, basic needs of life, like that food, most of the food grains are coming under the purview of the zero GST. Some of the commodities like that, food, education, metro rail, and at the same time the traveling relating to the religious functions. These are the coming under the purview of the zero GST. There is no question of tax at all under the basic needs of the human being. At the same time, in some commodities are coming under the purview of the 5% GST. 5% GST. For example, the cabs, the economy class flight, and at the same time the railway, Indian railway tickets, at the same time the tea, coffee instant. These are coming under the 5% GST. At the same time, some of the commodities are coming under the purview of the 12% GST. For example, mobile phone, at the same time the business class traveling,
At the same time, some of the items, including some of the feeding bottles, these are the items are coming under the 12% tax. So at the same time, some of the commodities are also coming under the purview of the 18% tax. For example, for a bar restaurants, at the same time financial service, the telecommunication service, these are the coming under the 18% GST. At the same time, some of the commodities are also levied the 28% GST. For example, the 5-star hotels, the rent above the 5,000 rupees per day, these hotels are coming under the 28% GST. At the same time, so the costly car is also coming under the 28% GST. Totally, in India, the GST is a type of tax levied in different rates. ಜಿ ಎಸ್ ಟಿಯಲ್ಲಿ ಏಕರೂಪ ದರ ಇಲ್ಲ, ಕೆಲವು 0 ಅಥವಾ ಶೂನ್ಯ ದರದ ಜಿ ಎಸ್ ಟಿ ಇದೆ. ಮುಖ್ಯವಾಗಿ ಆಹಾರ ಧಾನ್ಯಗಳೆಲ್ಲವೂ ಕೂಡ ಅವು ಶೂನ್ಯ ದರದ ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತವೆ. ಇನ್ನು ಕೆಲವು ಸರಕುಗಳಿಗೆ 5% ತೆರಿಗೆಯನ್ನು ಹಾಕಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಊಬರು ಹಾಗೆ ಎಕನಾಮಿಕ್ ಕ್ಲಾಸು, ಫ್ಲೈಟು, ಟೀ, ಕಾಫಿ ಇವೆಲ್ಲವೂ ಕೂಡ 5% ಒಂದು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತವೆ. ಅದೇ ರೀತಿಯಲ್ಲಿ ಕೆಲವು ಸರಕುಗಳಿಗೆ 12% ತೆರಿಗೆಯನ್ನು ಹಾಕಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೊಬೈಲ್ ಫೋನ್ ಇರ್ಬೋದು, ಹಾಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಇರ್ಬೋದು, ವಾಷಿಂಗ್ ಮಿಷನ್ನು, ದೀಸ್ ಆರ್ ದಿ ಕಮಿಂಗ್ ಅಂಡರ್ ದಿ 12% ಜಿ ಎಸ್ ಟಿ. ಹಾಗೆ ಕೆಲವಕ್ಕೆ 18% ಜಿ ಎಸ್ ಟಿ ಹಾಕ್ತಾರೆ. ಮುಖ್ಯವಾಗಿ ಇಲ್ಲಿ ಯಾವುದು ಅಂತ ಹೇಳಿದರೆ, ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಫಿನಾನ್ಷಿಯಲ್ ಸರ್ವೀಸು, ಹಾಗೆ ಒಂದು ದಿನಕ್ಕೆ 2,500 ರೂಪಾಯಿಗಿಂತ ಹೆಚ್ಚು ಬಾಡಿಗೆಯನ್ನು ಪಡೆಯುವಂಥ ಹೋಟೆಲ್ಗಳು 18% ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತವೆ. ಇನ್ನು ಕೆಲವು ಸರಕುಗಳು 28% ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತವೆ. ಪ್ರಮುಖವಾಗಿ ಅವು ಯಾವುದು ಅಂತ ಹೇಳಿದರೆ, ಸಿನಿಮಾ ಮಂದಿರಗಳು, 5-ಸ್ಟಾರ್ ಹೋಟೆಲ್ಸು, ದಿನಕ್ಕೆ 5,000ಕ್ಕಿಂತ ಹೆಚ್ಚಿನ ದರದಲ್ಲಿ ಬಾಡಿಗೆಯನ್ನು ವಸೂಲಿ ಮಾಡುವಂಥ ಹೋಟೆಲ್ಗಳು, ಸಂಸ್ಕರಿಸಿದ ಆಹಾರಗಳು, ಕಾರುಗಳು, ಇವೆಲ್ಲವೂ ಕೂಡ 28% ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತವೆ. ಹಾಗಾಗಿ ದೀಸ್ ಆರ್ ದಿ ಡಿಫರೆಂಟ್ ರೇಟ್ ಆಫ್ ಜಿ ಎಸ್ ಟಿ. The remaining features of GST that is discussed in the next video lecture. ಇನ್ನು ಉಳಿದಂತಹ ಜಿ ಎಸ್ ಟಿಯ ಲಕ್ಷಣಗಳನ್ನು ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.